ಹಾಯ್ ಸ್ನೇಹಿತರೆ, ಯಾವುದೇ ರೀತಿಯ ಎಣ್ಣೆ ಬಳಸದೆ ಮಸಾಲೆಗಳನ್ನು ಬಳಸದೆ ನೆನೆಸಿಟ್ಟಿರುವ ಮೊಳಕೆ ಕಾಳುಗಳಿಂದ ಅದ್ಭುತವಾದ ಆರೋಗ್ಯಕರವಾದ ಸಲಾಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ಈ ಕೂಡಲೇ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಕೊನೆವರೆಗೂ ನೋಡಿ. ಹಾಗಾದರೆ ತಡ ಏಕೆ, ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಸಲಾಡ್ ಮಾಡುವುದಕ್ಕೆ ಅರ್ಧ ಬೌಲು ಕೆಂಪು ಕಡಲೆ ಮತ್ತು ಅರ್ಧ ಬೌಲು ಹೆಸರು ಕಾಳನ್ನು ನೆನೆಸಿಟ್ಟು ಮೊಳಕೆ ಇಡಿಸಿದ್ದೀನಿ ನೋಡಿ. ಅದೇ ರೀತಿ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಮಸಾಲೆಗಳ ಪಲ್ಯ ತಿಂದು ಬೇಸರ ಅನಿಸಿದರೆ ಇದನ್ನು 2 ನಿಮಿಷದಲ್ಲಿ ಮಾಡಿಕೊಂಡು ನೀವು ತಿನ್ಬೋದು. ಈಗ ಒಂದು ಬೌಲ್ ತಗೊಂಡು ಅದರಲ್ಲಿ ಕಡಲೆ, ಹೆಸರು ಕಾಳು ಹಾಗೆಯೇ ಒಂದು ಸೌತೆಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಅದೇ ರೀತಿ ಒಂದು ಕ್ಯಾರೆಟು, ಒಂದು ಈರುಳ್ಳಿ, ಒಂದು ಟೊಮೆಟೊ, 2 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಅರ್ಧ ಲಿಂಬೆಹಣ್ಣಿನ ರಸ ಹಾಕ್ಕೊಳ್ಬೇಕು. ಹಾಗೆಯೇ ರುಚಿಗೂ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಿಮಗೆ ಫ್ರೆಂಡ್ಸ್ ಮಸಾಲೆಗಳಿಂದ ಮತ್ತು ಎಣ್ಣೆ ಬಳಸಿದ ಪಲ್ಯ ಮತ್ತು ಸಾಂಬಾರುಗಳನ್ನು ತಿಂದು ಬೇಸರ ಅನಿಸಿದರೆ ಫ್ರೆಂಡ್ಸ್ ಇದನ್ನು ಈಸಿಯಾಗಿ 2 ನಿಮಿಷದಲ್ಲಿ ಮಾಡಿ ತಿನ್ಬಹುದು ಫ್ರೆಂಡ್ಸ್. ಊಟದ ಜೊತೆ ಹಾಗೆಯೇ ಬ್ರೇಕ್ಫಾಸ್ಟ್ ಜೊತೆನೂ ಅನ್ನದ ಜೊತೆ ಸೈಡ್ ಡಿಶ್ ಆಗಿಯೂ ಇದನ್ನು ತಿನ್ಬೋದು ಫ್ರೆಂಡ್ಸ್. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದೇ ರೀತಿ ಮಕ್ಕಳಿಗೆ ಮಾಡಿಕೊಡಿ ಫ್ರೆಂಡ್ಸ್. ಇದನ್ನು ತಿನ್ನುವುದರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ಈ ಕೂಡಲೇ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.